ಕೇರಳ ಅಂದರೆ ಗಾಡ್ಸ್ ಓನ್ ಕಂಟ್ರಿ ಅಲ್ಲ, ಡ್ರಗ್ಸ್ ಓನ್ ಕಂಟ್ರಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 2025 ಪ್ರಾರಂಭವಾಗಿ ಕೇವಲ 3 ತಿಂಗಳುಗಳಾಗುವುದಷ್ಟೇ. ಆದರೆ ಅಲ್ಲಿ ದಾಖಲೆಯಾಗಿರೋ ಕೇಸ್ಗಳು ಬರೀ ಡ್ರಗ್ಸ್ನಿಂದ 300ಕ್ಕೂ ಹೆಚ್ಚು ಕೇಸ್ಗಳು. ಏನೋ ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿ 20s ಕಿಡ್ಸ್ ಅಂತ ಹೇಳಿ ಸುತ್ತಾಡುತ್ತಿರೋರು ಮಾಡುವ ಕೃತ್ಯಗಳು ಒಂದಲ್ಲ ಎರಡಲ್ಲ. ಮೊನ್ನೆ ಪ್ರೀತಿಸಿ ಮದುವೆ ಆಗಿರುವ ಗಂಡ ಹೆಂಡತಿಯನ್ನೇ ಕೊಂದಿರೋದು. ಇದು ಕೂಡ ಡ್ರಗ್ಸ್ಗೆ ಎಡಿಕ್ಟ್ ಆಗಿರೋದು. ಅಮ್ಮ ಯಾರು, ತಂಗಿ ಯಾರು, ಅಣ್ಣ ಯಾರು, ಅಕ್ಕ ಯಾರು ಅನ್ನೋ ಸಂಬಂಧದ ಬೆಲೆನೇ ಗೊತ್ತಿಲ್ಲದೆ ಹೀಗೆ ಒಂದೆರಡು ಕೃತ್ಯಗಳೆಲ್ಲ ನಡೀತಾ ಇರೋದು ಕೇರಳದಲ್ಲಿ. ಎಲ್ಲನೂ ಕೂಡ ಡ್ರಗ್ಸ್ ಎಡಿಕ್ಟ್ ಆಗಿರೋದೆ. ಕೇರಳದ ಗಡಿಭಾಗದಲ್ಲಿರುವ ನಮ್ಮ ಕೊಡಗಿಗೆ ಈವರೆಗಾಗಲೂ ಈ ಒಂದು ಡ್ರಗ್ಸ್ ಕಾಲಿಡಲಿಲ್ಲ. ಇನ್ನು ಮುಂದೆ ಕೂಡ ಕಾಲಿಡಬಾರದು ಎಂತಿದ್ರೆ ನಾವು ಇವಾಗಲೇ ರಿಯಾಕ್ಟ್ ಮಾಡಲೇಬೇಕು. ಇಲ್ಲಾಂದರೆ ನಾಳೆ ದಿನ ನಮ್ಮ ಮನೆಯಲ್ಲೂ ನಮ್ಮ ಸುತ್ತಮುತ್ತಲೂ ಇದೇ ನಡೆಯುತ್ತೆ. ನಮ್ಮ ಕೊಡಗನ್ನು ಅಥವಾ ನಮ್ಮ ಕೊಡಗಿನ ಜನತೆಯನ್ನು, ನಮ್ಮ ನಾಡನ್ನು ಕಾಪಾಡಿಕೊಳ್ಳುವ ಅನಿವಾರ್ಯ ಅಥವಾ ಅವಶ್ಯಕತೆ ನಮ್ಮದಾಗಿದೆ. ಒಂದೇ ಒಂದು ಮಾತು ಹೇಳ್ತೀನಿ, ನೀವು ಈ ಥರ ಡ್ರಗ್ಸ್ ಯೂಸ್ ಮಾಡಿ ಈ ಥರ ಎಲ್ಲ ಮಾಡಿದರೆ ಹಾಳಾಗೋದು ನಿಮ್ಮ ಜೀವನ ಮಾತ್ರ. ನೀವು ಮಾತ್ರ ಹಾಳಾಗ್ತೀರ ವಿನಃ ನಮಗೇನು ಕೂಡ ಆಗೋದಿಲ್ಲ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮಗೆ ಬದುಕಬೇಕು, ಎಲ್ಲರ ಥರ ನಾನು ಕೂಡ ಚೆನ್ನಾಗಿರಬೇಕು ಅಂತ ಹೇಳಿದರೆ ನೀವು ನಿಮ್ಮ ಈ ಡ್ರಗ್ಸ್ ಅಥವಾ ಇನ್ನೊಂದು ಯಾವುದೇ ಚಟದಿಂದ ಹೊರಗಡೆ ಬನ್ನಿ. ಇದೇ ರೀತಿ ನಿಮ್ಮ ನಾಡಿನ, ನಿಮ್ಮ ಜನತೆಯ, ನಿಮ್ಮ ಕುಟುಂಬದ, ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ನೀವು ವಾಯ್ಸ್ ರೈಸ್ ಮಾಡಿಲ್ಲ, ಇವತ್ತು ಸುಮ್ಮನೆ ಇದ್ರಿ, ಎಲ್ಲೋ ಕೇರಳದಲ್ಲಿ ಆಗ್ತಾ ಇದೆ ನಮ್ಮೂರಲ್ಲೇ ಅಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ರಿ ಅಂದರೆ ನಾಳೆ ದಿನ ನಮ್ಮ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ಕೂಡ ಇದೇ ರೀತಿ ಆಗುತ್ತದೆ. ಏನೋ ಹುಟ್ಟಿ ಬೆಳೆಸಿ ಸಾಕಿದ್ದೀವಿ ಅನ್ನೋ ಒಂದು ಕರುಣೆನೂ ಕೂಡ ಇಲ್ಲದೆ ನಮ್ಮ ಮಕ್ಕಳು ನಮಗೂ ಕೂಡ ಮಾಡೋದು ಇದೇ ಅವಸ್ಥೆ ಆಗಿರುತ್ತದೆ. ಸೊ ಅದರಿಂದ ನೀವು ಇನ್ನಾದರೂ ನಿಮ್ಮ ವಾಯ್ಸ್ ರೈಸ್ ಮಾಡಲೇಬೇಕಾಗುತ್ತದೆ.